ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 23/2/2026ಕ್ಕೂ ಇಟ್ ಮೀನ್ಸ್ ಇಂದು ನಡೆದಿರ್ತಕ್ಕಂಥ ಒಂದು ಪರೀಕ್ಷೆಯ ಕೀ ಉತ್ತರಗಳನ್ನು ಕಂಪ್ಲೀಟ್ ಆಗಿ ನೋಡೋಣ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಏಕೆಂದರೆ ನಾವು ಹಾಕಿರ್ತಕ್ಕಂಥ 50+ ಆಗಿರ್ಬೋದು, ಬಹು ನಿರೀಕ್ಷಿತ ಪ್ರಶ್ನೆಗಳಾಗಿರ್ಬೋದು, ಮತ್ತು 100 ಮಾರ್ಕ್ಸ್ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳಿಂದ ಬಹಳನೇ ಪ್ರಶ್ನೆಗಳು ಬಂದಿದ್ದಾವೆ. ಯಾರೆಲ್ಲ ವಿಡಿಯೋ ನೋಡಿದ್ದೀರಿ ಅವ್ರಿಗೆ ಗೊತ್ತಾಗ್ತದೆ. ಇದೇ ತನ್ನಾಗಿರ್ತಕ್ಕಂಥ ಬೇರೆ ಎಲ್ಲ ವಿಷಯಗಳಲ್ಲಿ 50 ಮಾರ್ಕ್ಸ್ ಕ್ವಶನ್ಸು, ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ಸ್ಗಳು, ಆಮೇಲೆ ಅತಿ ಸಂಭವನೀಯ ಪ್ರಶ್ನೆಗಳನ್ನು ಬರ್ತಾ ಇದ್ದಾವೆ. ಸೊ ದಯಮಾಡಿ ಅವೆಲ್ಲವುಗಳನ್ನು ನೋಡಿ ಅಂತ ಹೇಳ್ತಾ, ಸೊ ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ರಾತ್ರಿ 9 ಗಂಟೆಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಲೈವ್ ಕ್ಲಾಸ್ ಇರ್ತದೆ. ಸೊ ಬಂದು ಜಾಯ್ನ್ ಆಗಿ. ಅವುಗಳ ವಾಟ್ಸಪ್ ಲಿಂಕ್ಗಳನ್ನು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಲಿಂಕ್ ಶೇರ್ ಮಾಡ್ತೀವಿ, ಅಲ್ಲಿ ಕೂಡ ಅದನ್ನು ಜಾಯ್ನ್ ಆಗ್ಬೋದು. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇತ್ತು. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಗೊತ್ತಿದೆ, ಅವರ್ಗೀಯ ಅನ್ನೋದು 9. ಇನ್ನು ದೇವೇಂದ್ರ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರು. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಅದು ಬಂದುಬಿಟ್ಟು ಗುಣಸಂಧಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಿರೋದನ್ನು ಏನಂತ ಕರಿತೀವಿ? ಮಿಶ್ರವಾಕ್ಯ. ತಿನ್ನಲಿ ಪದದಲ್ಲಿರುವ ಕ್ರಿಯಾರೂಪ ಅಂತ ಕೇಳಿದರು. ತಿನ್ನಲಿ ಅನ್ನೋದು ವಿದ್ಯಾರ್ಥಕ ಇದೆ. ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಕೇಳಿದರು. ಸಂಪ್ರದಾನ. ಹೋಗಿದವರು ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರು. ಸೊ ಅದು ಕ್ರಿಯಾ ಸಮಾಸ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇವೆಲ್ಲ ನಾವು ಹಾಕಿರ್ತಕ್ಕಂಥ 50 ಮಾರ್ಕ್ಸ್ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳಲ್ಲಿನೇ ಇದ್ದಾವೆ. ನೀವು ಹೋಗಿ ಅವುಗಳನ್ನು ಚೆಕ್ಔಟ್ ಮಾಡಿ. ವಂದ್ಯ ಬಂಜೆ ಪಾದುಕ ಡ್ಯಾಶ್ ಹಾವುಗೆ. ಯಾರು ಪ್ರಶ್ನಾರ್ಥಕ ಸರ್ವನಾಮ ತಾವು ಆತ್ಮಾರ್ಥಕ ಸರ್ವನಾಮ. ಚೆನ್ನಾಗಿ ಸಾಮಾನ್ಯಾರ್ಥಕಾವ್ಯಯ. ಉಂಟು ಕ್ರಿಯಾರ್ಥಕಾವ್ಯಯ. ಸಿರಿವಂತ ತದ್ದಿತಾಂತ ನಾಮ. ಸಿರಿತನ ಅನ್ನೋದು ತದ್ದಿತಾಂತ ಭಾವನಾಮ ಅನ್ನೋದು ಇತ್ತು. ಇನ್ನು 1 ಮಾರ್ಕರ್ ಕ್ವಶನ್, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೇ ಭಾಷೆ ಒಂದು ಅಮೂಲ್ಯ ಸಾಧನ ಆಗಿದೆ. ಇನ್ನು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂತ ಕೇಳಿದರು. ಖಿರ್ದಿ ಪುಸ್ತಕ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು? ಚೇರಿಂಗ್ ಕ್ರಾಸ್. ಪಂಡಿತರಾದ ಅಗ್ನಿಭೂತಿ ವಾಯುಭೂತರಿಗೆ ದೊರೆತ ಪದವಿ ಮಂತ್ರಿ ಪದವಿ. ಹಲಗಲಿ ಗುರುತು ಉಳಿಯದಂತಹದ್ದು ಏಕೆ? ಸೊ ಹಲಗಲಿಯ ಮೇಲೆ ಬ್ರಿಟಿಷರ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿ ಬೂದಿ ಮಾಡಿದ್ದರಿಂದ ಹಲಗಲಿ ಗುರುತು ಉಳಿಯದಂತಾಯಿತು. ದ್ರೋಣ ಪರಶುರಾಮರ ಬಳಿಗೆ ಏಕೆ ಬಂದ? ದ್ರವ್ಯಾರ್ಥಿಯಾಗಿ ಬಂದ. ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ ಅಂತ ಕೇಳಿದರೆ ಬಾಲರವಿ ಇಸ್ ದ ರೈಟ್ ಆನ್ಸರ್. ಇನ್ನು 2 ಮಾರ್ಕರ್ ಕ್ವಶನ್, ಕನ್ನಡ ಭಾಷೆ ಹದಗೊಂಡ ಬಗೆ ತಿಳಿಸಿ. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ ಅಲ್ಲಮಪ್ರಭುಗಳಂಥ ಶರ್ವರೆನ್ಯರು, ಚಾಮರಸ ಕುಮಾರವ್ಯಾಸರಂಥ ಕವಿಪುಂಗವರು, ಪುರಂದರದಾಸ ಕನಕದಾಸರಂಥ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜ ಅವಾದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಅಭಿವ್ಯಕ್ತಗೊಂಡಿತು. ಇನ್ನು ಇದು ಪಾಠದ ಒಳಗಿನ ಪ್ರಶ್ನೆ. LBAದಲ್ಲಿತ್ತು. ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸದ ಕುರಿತು ಬರೆಯಿರಿ. ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ಸೋದರ ಮಾವ H. ರಾಮಯ್ಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು, ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಮತ್ತು 3 ವರ್ಷಗಳ BA ಪದವಿ ಶಿಕ್ಷಣವನ್ನು ಪಡೆದರು. ಅಂದಿನ ಮೈಸೂರು ದಿವಾನರಾಗಿದ್ದ ಸಿ ರಂಗಚಾಲೂರವರು ನೀಡಿದ ವಿದ್ಯಾರ್ಥಿ ವೇತನ ಸೌಲಭ್ಯ ಬಳಸಿಕೊಂಡು ಪೂನಾದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೆ ಪಾತ್ರವನ್ನರಾಗ್ತಾರೆ. ನೆಕ್ಸ್ಟ್ ಒನ್, ಪೋಯೆಟ್ಸ್ ಕಾರ್ನರ್ನಲ್ಲಿ ಯಾವ ಕವಿಗಳ ಸಮಾಧಿಗಳಿವೆ? ಲಂಡನ್ನ ವೆಸ್ಟ್ ಮಿನಿಸ್ಟರ್ ಅಬೆ ಸ್ಮಾರಕ ಮಂದಿರದಲ್ಲಿ ಪೋಯೆಟ್ಸ್ ಕಾರ್ನರ್ ಇದೆ. ಅಲ್ಲಿ ಪ್ರಸಿದ್ಧ ಲೇಖಕರಾದ ಕಿಪ್ಲಿಂಗ್, ಹಾರ್ಡಿ, ಮೆಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಪ್ರಸಿದ್ಧ ವಿಮರ್ಶಕ ಡ್ರೈಡನ್, ಪ್ರಖ್ಯಾತ ನಾಟಕಕಾರ ಬೆನ್ ಜಾನ್ಸನ್, ಮಹೋನ್ನತ ಆಂಗ್ಲ ಕವಿ ವರ್ಡ್ಸ್ವರ್ತ್ ಅವರ ಸಮಾಧಿಗಳಿವೆ. ನೆಕ್ಸ್ಟ್, ಅಗ್ನಿಭೂತಿ ವಾಯುಭೂತಿಯರನ್ನು ರಾಜ್ಯಸಭೆಯಲ್ಲಿ ಮೂರ್ಖರಂತೆ ತೀರ್ಮಾನಿಸಲು ಕಾರಣ ಏನು? ಮಂತ್ರಿ ಸೋಮಶರ್ಮನ ಮರಣದ ನಂತರ ಕೆಲವು ದಿವಸಗಳ ನಂತರ ಆತನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರನ್ನು ರಾಜನು ಅರಮನೆಗೆ ಬರಮಾಡಿಕೊಂಡು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನೂ ಕೇಳಿದಾಗ ಅವರು ತಲೆಯನ್ನು ತಗ್ಗಿಸಿ ಮರು ಮಾತನಾಡದೆ ಕಣ್ಣೀರನ್ನು ತುಂಬಿಕೊಂಡು ನೆಲದಲ್ಲಿ ಬರೆಯುತ್ತಿರಲು ರಾಜ್ಯಸಭೆಯಲ್ಲಿ ಇದ್ದ ಎಲ್ಲರೂ ಇವರು ಮೂರ್ಖರು, ಯಾವ ವಿದ್ಯೆಗಳನ್ನು ತಿಳಿಯರು, ಸಪ್ತವ್ಯಸನದಲ್ಲಿ ತೊಡಗಿದ್ದಾರೆ ಎಂಬುದನ್ನು ತೀರ್ಮಾನಕ್ಕೆ ಬರ್ತಾರೆ. ನೆಕ್ಸ್ಟ್, ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಉತ್ತರ, ಕಾಲವೆಂಬ ಹಕ್ಕಿಯು ಆಕಾಶ, ಮೋಡ, ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ. ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳೆಳೆದವು ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವ ಚಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು
ಅನಂತದೆಡೆಗೆ ಹಾರಿ ಹೋಗುತ್ತಿದೆ ಎಂದು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ. ಇನ್ನು ಹಲಗಲಿಯ ಬೇಡರು ಕಂಪನಿಯ ಸರ್ಕಾರದ ವಿರುದ್ಧ ದಂಗೆ ಏಳಲು ಕಾರಣ ಏನು? ಕ್ರಿಸ್ತಶಕ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ಮಾಡ್ತದೆ. ಈ ಶಸ್ತ್ರಾಸ್ತ್ರಗಳನ್ನು ನೀಡಿದರೆ ತಮ್ಮ ಮೂಲ ಕಸುಬಾದ ಬೇಟೆಯಾಡುವುದಕ್ಕೆ ತೊಂದರೆ ಎಂಬುದನ್ನು ಅರಿತು ಆ ಆದೇಶವನ್ನು ವಿರೋಧಿಸಿ ಹಲಗಲಿಯ ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ, ರಾಮ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೇ ಇದ್ದದ್ದು ಹಲಗಲಿಯ ಬೇಡರ ದಂಗೆಗೆ ಕಾರಣ ಆಯಿತು. ಇನ್ನು ಭಗತ್ ಸಿಂಗ್ ಹೇಗೆ ಅಮರನಾದ? ಭಗತ್ ಸಿಂಗ್ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದ. ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿ ಮರಣದಂಡನೆಗೆ ಈಡಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟ. ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್ ತನ್ನ ತ್ಯಾಗ ಬಲಿದಾನದಿಂದ ಅಮರನಾದ. ಇನ್ನು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯ ಅಭಿಪ್ರಾಯ ಕೇಳಿದ್ದಾರೆ. ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಗಾಂಧೀಜಿಯವರು ಇಂಗ್ಲೆಂಡ್ಗೆ ಹೋಗುವವರೆಗೆ ಅವರಲ್ಲಿ ಇತ್ತು. ನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಿದ್ದ ಸುಂದರ ಬರವಣಿಗೆ ನೋಡಿ ಅವರಿಗೆ ನಾಚಿಕೆಯೂ ಪಶ್ಚಾತ್ತಾಪವೂ ಉಂಟಾಯಿತು. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆಯಂತೂ ಅರಿತರು. ಇನ್ನು ಭಗವಂತನಲ್ಲಿ ಶರಣಾಗೋ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ? ಉತ್ತರ: ಚಂದನವನ್ನು ಕಡಿದು ಕೊರೆದು ತೇದರು ನೊಂದರು ಅದು ತನ್ನ ಸುವಾಸನೆಯನ್ನು ಬಿಡದು. ಸುವರ್ಣವನ್ನು ಕಡಿದು ಅರೆದು ಬೇಯಿಸಿದರೂ ಕಳಂಕ ಹೊಂದೋದಿಲ್ಲ. ಕಬ್ಬನ್ನು ಸಂದು ಸಂದು ಕಡಿದು ಗಾನದಲ್ಲಿಟ್ಟು ಅರೆದು ಪಾಕ ಮಾಡಿ ಅದು ಸಕ್ಕರೆಯಾದ ಮೇಲೆ ತಾನು ನೊಂದಿದ್ದ ಕಾರಣ ಸಿಹಿ ಬಿಡೋದಿಲ್ಲ. ಹಾಗೆ ನನ್ನ ಹೀನತೆ ತಿಳಿಸಿಕೊಂಡರೂ ನಾನು ನಿನ್ನಲ್ಲಿ ಶರಣಾಗುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತವಾಗಿದೆ. ಇನ್ನು ಪೈಗಳ ತಮ್ಮನ ನೂಲು ಮದುವೆ ದಿನ ಹೇಗೆ ಸಿದ್ಧತೆ ಇತ್ತು ಅಂತ ಕೇಳಿದರು. ಒಂದು ಕಡೆ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಿಸುತ್ತಿದ್ದರು, ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು. ಇನ್ನು ನಾವೇ ಹೇಳಿರ್ತಕ್ಕಂಥ ಕವಿ ಪರಿಚಯ ಬಂದಿತ್ತು. ಎನ್ ಮೂರ್ತಿರಾವ್, ಕಾಲ ಕ್ರಿಸ್ತಶಕ 1900, ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು, ಕೃತಿಗಳು ಹಗಲುಗನಸುಗಳು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಅಂತ ಬರೆದ್ರೆ ಸಾಕು. ಇನ್ನು ದ.ರಾ. ಬೇಂದ್ರೆ ಹೇಳಿತ್ತು. ಕಾಲ 1896, ಸ್ಥಳ ಧಾರವಾಡ, ಕೃತಿ ಗರಿ ಕೃಷ್ಣಕುಮಾರಿ ಉಯ್ಯಾಲೆ, ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ. ಇನ್ನು ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರಿಗೆ 2 ಸಾಲುಗಳಿತ್ತು. ಹೀಗಾಗಿ ಅದನ್ನು ಏನಾಗ್ತದಪ್ಪ ಅಂದರೆ ಕಂದ ಪದ್ಯ ಆಗ್ತದೆ. ಇದು 12 ಇತ್ತು, ಇದು 4 20 ಇದೆ. ಓಕೆನಾ? ಇದು ಕಂದ ಪದ್ಯದ ಲಕ್ಷಣವನ್ನೊಳಗೊಂಡಿದೆ, ಮಾತ್ರಾಗಣ ಆಧಾರಿತ ಅಂತ ಬರೆದ್ರೆ ನಿಮಗೆ ಕಂಪ್ಲೀಟ್ 3 ಮಾರ್ಕ್ಸನ್ನು ಕೊಡ್ತಾರೆ. ಅಲಂಕಾರ ವಿಶೇಷ ಇತ್ತು. ಅಲಂಕಾರದಲ್ಲಿ ಏನಿತ್ತಂದರೆ ಅಳ್ಳಿರಿ ಯುತ್ತಿಪ್ಪ ತಮ್ಮ ಎಡಲು ಬೇಗೆಯ ಬೆಂಕೆಯುರಿ ನಿನ್ನಿನರಿಯದೆ ಪೇಳು ವಿಶ್ವಾಮಿತ್ರ ಅಂತ ಇತ್ತು. ಇದು ಮುಖ್ಯವಾಗಿ ಅಲಂಕಾರ ಯಾವುದಪ್ಪ ಅಂದರೆ ರೂಪಕ ಅಲಂಕಾರ ಅಂತ ಬರ್ತದೆ. ಅಂದರೆ ಲಕ್ಷಣ ಏನಿದೆ ಅಂತಂದರೆ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣನೆ ಮಾಡೋದಕ್ಕೇ ಏನಂತ ಕರೀತಾರೆ? ರೂಪಕ ಅಲಂಕಾರ ಅಂತ ಕರೀತಾರೆ. ಇದರಲ್ಲಿ ಉಪಮೇಯ ಏನಿದೆ ಅಂತಂದರೆ ಒಡಲ ಬೇಗೆ ಇದೆ, ಉಪಮಾನ ಬೆಂಕಿಯುರಿ ಇದೆ. ಸಮನ್ವಯ ಇಲ್ಲಿ ಉಪಮೇಯವಾದ ಒಡಲ ಬೇಗೆ ಮತ್ತು ಉಪಮಾನವಾದ ಬೆಂಕಿಯುರಿ ಇವೆರಡರ ನಡುವೆ ಅಭೇದವನ್ನು ರೂಪಿಸಿರೋದ್ರಿಂದ ರೂಪಕ ಅಲಂಕಾರದ ಲಕ್ಷಣ ಆಗಿದೆ. ಗಾದೆ ವೆರಿ ಸಿಂಪಲ್ ಇತ್ತು. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅಂದರೆ ನಮ್ಮ ಇತಿಮಿತಿ ಒಳಗಡೆ ನಾವಿರಬೇಕು ಅಂತಕ್ಕದ್ದನ್ನು ಈ ಗಾದೆ ಏನು ಮಾಡ್ತದಪ್ಪ ಅಂದರೆ ಹೇಳ್ತದ. ಇನ್ನು ಕೂಡಿ ಬಾಳಿದರೆ ಸ್ವರ್ಗ ಸುಖ. ಒಟ್ಟಾರೆ ಒಗ್ಗಟ್ಟು ಅಂತಕ್ಕದ್ದಿರಬೇಕು, ಏಕತೆ ಅನ್ನೋದು ಇರಬೇಕು. ಓಕೆ, ಅದರ ಒಂದು ಮಹತ್ವವನ್ನು ಏನು ಮಾಡಿದ್ದಾರೆ ಇದರಲ್ಲಿ ಕೊಟ್ಟಿದ್ದರು. ಇನ್ನು ಸಂದರ್ಭಗಳಲ್ಲಿ ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಇದು ಭಾಗ್ಯಶಿಲ್ಪಿಗಳು ಪಾಠ. ಈ ನೆಹರು ಅವರು ವಿಶ್ವೇಶ್ವರನ್ನು ವರ್ಣನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ಇನ್ನು ನಿಲ್ಲಿಸೋ ನನ್ನ ಮಕ್ಕಳ ಅಂತ ಇದೆ. ಇದು ದೇವನೂರು ಮಹಾದೇವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದ ವಾಕ್ಯ. ಗ್ರಾಮ ದೇವತೆ ಮನೆ ಮಂಚಮ್ಮ ಒಬ್ಬಮ್ಮನ ಮೈ ಮೇಲೆ ಆವಾಹಿಸಿಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಮಾತನ್ನು ಏನು ಮಾಡ್ತಾಳೆ? ಆ ಗ್ರಾಮ ದೇವತೆ ಹೇಳ್ತಾಳೆ. ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ ಅಂತ ಇತ್ತು. ಇದು ಯುದ್ಧ ಅಂತಕ್ಕಂಥ ಗದ್ಯ ಪಾಠದ ವಾಕ್ಯ. ರಾಹಿಲ ಮುದುಕಿಯನ್ನು ಪ್ರಶ್ನೆ ಮಾಡ್ತಾ ಈ ಮಾತನ್ನು ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ. ಇದು ಪಾಠದ ಒಳಗಿನ ಸಾಲಿತ್ತು. ಇನ್ನು ಮುನ್ನಮ್ಮ ಸಂಧಿಗೆ ಏನು ಅಂತ ಇದೆ. ಇದು ಚಲಮನೆ ಮೆರಮ್ ಅಂತಕ್ಕಂಥ ಪಾಠದ ವಾಕ್ಯ ಇತ್ತು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಹಕ್ಕಿಯ ಕೊರಲಿಂಪು ಹಸಿರು ಇದೆ. ಇದು ಹಸಿರು ಪದ್ಯದಲ್ಲಿ ಹಸಿರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ಏನು ಮಾಡಿದಾರಪ್ಪ ಅಂದರೆ ಕವಿ ಕುವೆಂಪು ಅವರು ಈ ಮಾತನ್ನು ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಈಗೊಳಂದೊಡಕ್ಕೆ ಇವು ಮಿಲ್ಲ ಕೈಯೋಳು ಅಂತ ಇದೆ. ಇದು ಕೆಮ್ಮನೆ ಮೀಸೆ ಹೊತ್ತನೆ ಅಂತಕ್ಕಂಥ ಒಂದು ಪದ್ಯಪಾಠದ ವಾಕ್ಯ ಇತ್ತು.
ಓಕೆನಾ. ಇನ್ನು ಪದ್ಯ ಭಾಗದಲ್ಲಿ ರಿಪೀಟೆಡ್ ಇದೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಇನ್ನು ಮರುಳ ಮಾಧವ ಮಹಿಯ ರಾಜ್ಯದಂತ ಇತ್ತು. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯಪಾಠದ ಒಂದು ಮೌಲ್ಯನೇ ಇತ್ತು. ಅದನ್ನು ಕೂಡ ನೀವುಗಳು ಕೂಡ ಬರೆದಿರ್ಬೋದು. ಸ್ವಲ್ಪ ಪಾಸ್ ಮಾಡಿ ಉತ್ತರಗಳನ್ನ ಚೆಕ್ಔಟ್ ಮಾಡಿ. ಇನ್ನು ಶಬರಿಯ ಸಡಗರ ಸಂಭ್ರಮ ಸಂತೋಷ ಮೇಳದವರ ಹೇಗೆ ವ್ಯಕ್ತವಾಯಿತು, ಇದನ್ನು ಕೂಡ ನಾವು ನಿಮಗೆ ಕ್ವಶನ್ಸ್ ಕೊಟ್ಟಿದ್ದೀವಿ. ಅದೇ ಒಂದು ಉತ್ತರ ಇದೆ. ಸೊ ವೆರಿ ಇಂಪಾರ್ಟೆಂಟು. ಇನ್ನು ಹೂ ಹಣ್ಣುಗಳನ್ನು ವಿಂಗಡಿಸುತ್ತಾ ಶ್ರೀರಾಮನ ಬರುವಿಕೆಗಾಗಿ ಶಬರಿ ಹಂಬಲಿಸಿದ ಬಗೆ ಅಂತಿದೆ. ಇಟ್ ಮೀನ್ಸ್ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭ ಇದೆ ನೋಡಿ. ಅದೇ ಉತ್ತರ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಬರ್ತದೆ. ಇನ್ನು ಪದ್ಯಪಾಠದಲ್ಲಿ ಶ್ರೀರಾಮನ ಅಶ್ವಮೇಧದ ಕುದುರೆ ಲವನು ಬಾಲಸಹಜ ಕುತೂಹಲದಿಂದ ಕಟ್ಟಿ ಹಾಕಿದ ಬಗೆ ಇತ್ತು. ಇದು ಇಂಪಾರ್ಟೆಂಟ್ ಇತ್ತು ಫ್ರೆಂಡ್ಸ್. ಅದಲ್ಲದೆ ಇದು ಯಜ್ಞಾಂಶವನ್ನು ಕಟ್ಟಲು ಕಾರಣ ಇತ್ತು. ಮತ್ತು ಲವನ ಮನದಲ್ಲಿ ಮೂಡಿದ ಭಾವನೆಗಳನ್ನು ನಿಮಗೆ ಕೇಳಿದರು. ಇನ್ನು ಗದ್ಯಪಾಠದಲ್ಲಿ ಕೊಟ್ಟಿದ್ದರು. ಅಪಠಿತದಲ್ಲಿ ಸರೋಜಿನಿ ನಾಯ್ಡು ಅವರು ಸ್ವಯಂ ಸೇವಕರನ್ನು ಹೇಗೆ ಹುರಿದುಂಬಿಸುತ್ತಿದ್ದರು ಅಂತ ಇದೆ. ಇನ್ನು ಎಡ್ಮಂಡ್ ಕಾಸ್ರವರು ಸರೋಜಿನಿಯವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದ ಬಗೆ ಅಂತ ಕೇಳಿದ್ದಾರೆ. ಇವೆರಡೂ ಕೂಡ ವೆರಿ ಇಂಪಾರ್ಟೆಂಟ್ ಇತ್ತು. ಇನ್ನು ಈ ಪದ್ಯನೂ ಕೂಡ ನಾವು ನಿನ್ನೆ ಹೇಳಿತ್ತು. ಅಂದರೆ ಈ ವಿದ್ಯುತ್ ತಂತಿಯ ಮೇಲೆ ಬಿದ್ದಿರೋ ಮರವನ್ನು ತೆರವುಗೊಳಿಸುವಂತೆ ಕೋರಿ ವಿದ್ಯುತ್ ಶಕ್ತಿ ಮಂಡಳಿಯ ಮುಖ್ಯ ಅಭಿಯಂತರಿಗೆ ಪತ್ರವನ್ನು ಬರೀಬೇಕು. ಸೊ ಇದು ಮನವಿ ಪತ್ರ. ಸೊ ಫಸ್ಟ್ ದಿನಾಂಕ ಮತ್ತು ಸ್ಥಳ ಬರೀಬೇಕು. ಇಂದ ಆಲ್ರೆಡಿ ಕೊಟ್ಟಿದ್ದಾರೆ. ಪ್ರಾರ್ಥನಾ ಅಬ್ಬಕ್ಕದೇವಿ ಬಡಾವಣೆ ಕಾರವಾರ ಅಂತ ಇದೆ. ಇವರಿಗೆ ಮುಖ್ಯ ಅಭಿಯಂತರರು ವಿದ್ಯುತ್ ಶಕ್ತಿ ಮಂಡಳಿ ಕಾರವಾರ. ಇನ್ನು ಮಾನ್ಯರೇ, ವಿದ್ಯುತ್ ತಂತಿ ಮೇಲೆ ಬಿದ್ದಿರೋ ಮರವನ್ನು ತೆರವುಗೊಳಿಸುವ ಕುರಿತು. ಸೊ ಬಡಾವಣೆಯಲ್ಲಿ ಏನಾಗೋದಪ್ಪ ಅಂದರೆ ವಿದ್ಯುತ್ ತಂತಿ ಮೇಲೆ ಮರಗಳನ್ನು ಬಿದ್ದಿದ್ದಾವೆ, ಸಮಸ್ಯೆ ಆಗಿದೆ, ತೆರವು ಮಾಡಬೇಕು ಅಂತ ಬರೆದು ಕೆಳಗಡೆ ವಂದನೆಗಳೊಂದಿಗೆ ಅಂತ ಬರೀರಿ. ತಮ್ಮ ನಂಬುಗೆಯ ಪ್ರಾರ್ಥನಾ ಅಂತ ಬರೆದು ಹೊರ ವಿಳಾಸವನ್ನು ಹಾಕಬೇಕು. ಓಕೆನಾ. ಇದು ವೈಯಕ್ತಿಕ ಪತ್ರ ಇತ್ತು. ಆಮೇಲೆ ಪ್ರಬಂಧಗಳನ್ನು ಕೇಳಿದ್ರು. ಗ್ರಾಮ ಸ್ವರಾಜ್ಯ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಇದು ವಿಕೇಂದ್ರೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ತದೆ. ಸೊ ಗ್ರಾಮ ಸ್ವರಾಜ್ಯ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದೇ ಇತ್ತು. ಓಕೆನಾ. ಇನ್ನು ಲಾಸ್ಟ್ ಏನು ಕೇಳಿದ್ರಪ್ಪ ಅಂದರೆ ಕನ್ನಡ ಭಾಷಾ ಅಭಿವೃದ್ಧಿಯ ಮಾರ್ಗಗಳು ಅಂತ ಕೇಳಿದ್ದಾರೆ. ಸೊ ಕನ್ನಡವನ್ನು ದೈನಂದಿನ ಬಳಸಬೇಕು, ಶಿಕ್ಷಣದಲ್ಲಿ ಕನ್ನಡ ಇರಬೇಕು, ಸಾಹಿತ್ಯದ ಪೋಷಣೆ ಮಾಡಬೇಕು, ತಂತ್ರಜ್ಞಾನ ಮತ್ತು ಕನ್ನಡ, ಆಡಳಿತದಲ್ಲಿ ಕನ್ನಡ, ಅನ್ಯ ಭಾಷಿಕರಿಗೆ ಕನ್ನಡವನ್ನು ಕಲಿಸಬೇಕು. ಇಷ್ಟು ಈ ವಿಡಿಯೋದಲ್ಲಿತ್ತು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.